ಹರಿ. ಥ್ಯಾಂಕ್ ಯು. ಬೇಬಿ ಪ್ಯಾಕಿಂಗ್ ಆಯಿತು. ನೀನು ಬೇಜಾರು ಮಾಡ್ಕೊಳ್ದೇ ಇದ್ರೆ ಇವತ್ತೇ ಹೊರಟ್ಬಿಡೋಣ ಮನೆಗೆ. ಹರಿ, ನೀನು ಯಾಕೆ ಈ ಥರ ಮಾತಾಡ್ತಿದ್ದೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಪ್ಪ ತುಂಬ ಒಳ್ಳೆಯವರು. ಮಗಳಂದರೆ ಪಂಚ ಪ್ರಾಣ. ಅಪ್ಪ ಏನೇ ಮಾತಾಡಿದ್ರು ನೀನು ತಲೆ ಕೆಡಿಸ್ಕೊಳ್ಬೇಡ. ಒಂದಲ್ಲ ಒಂದಿನ ಎಲ್ಲರೂ ಆಶ್ಚರ್ಯ ಪಡೋ ರೀತಿ ನೀನು ಬೆಳೆದೇ ಬೆಳಿತೀಯ. ಇವತ್ತಿಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗೋಣ, ಆಯಿತಾ? ಓಕೆನಾ? ಓಕೆ. ಅಮ್ಮಂಗೆ ಹೇಳಿ ಬರ್ತೀನಿ. ಥ್ಯಾಂಕ್ ಯು. ಅಮ್ಮ, ಸಿಂಚು, ನಾನು ಹರಿ ನಾಳೆ ಬೆಳಿಗ್ಗೆ ಬೇಗ ಹೊರಟ್ಬಿಡ್ತೀವಮ್ಮ. ಸಿಂಚು, ಹಬ್ಬಕ್ಕೆ ಅಂತ ಅಳಿಂದ್ರು ಮೊದಲನೇ ಸರಿ ಮನೆಗೆ ಬಂದಿದ್ದಾರೆ. 1-2 ದಿನ ಇದ್ಬಿಟ್ಟು ಹೋಗಮ್ಮ. ಇರಬೇಕು ಅಂತ ನನಗೂ ತುಂಬಾ ಆಸೆ ಅಮ್ಮ. ಆದರೆ ಏನು ಮಾಡಲಿ, ಕೆಲಸ ತುಂಬಾ ಇಂಪಾರ್ಟೆಂಟ್. ನಾನು ಅವರು ಇನ್ನೊಂದ್ಸಲಿ ಖಂಡಿತ ಬಂದೇ ಬರ್ತೀವಿ. ಸರಿಯಮ್ಮ, ನಿನ್ನ ಕೆಲಸಕ್ಕೆ ನಾನು ತೊಂದರೆ ಕೊಡಲ್ಲ. ಬೆಳಿಗ್ಗೆ ತಿಂಡಿನಾರು ತಿನ್ಬಿಟ್ಟು ಹೋಗು. ಅಮ್ಮ. ಸಿಂಚು, ಜಾನು, ಏನಾಯ್ತಮ್ಮ? ಯಾಕೊಂಥರ ಇದೆಯಾ? ಅಮ್ಮ, ಇನ್ನೂ 1-2 ದಿನ ಇದ್ದು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇವತ್ತೇ ಹೊರಡಬೇಕು ಅಮ್ಮ. ಅದನ್ನೇ ಹೇಳೋಣ ಅಂತ ಬಂದೆ. ಯಾಕಮ್ಮ ಅಷ್ಟು ಅರ್ಜೆಂಟಾಗಿ ಹೋಗೋ ಅಂಥದ್ದೇನಾಯ್ತು? ಏನಾದರೂ ತೊಂದರೆ ಆಯ್ತಾ? ಪ್ರೀತಿ ಹಂಚೋ ಮನೆಯಲ್ಲಿ ಏನಮ್ಮ ತೊಂದರೆ? ಒಂದು 4 ದಿನ ಇರ್ತೀನಿ ಅಂತ ಬಂದ್ಬಿಟ್ಟು ಹೀಗೆ ಹೊರಟ್ರೆ ನಮಗೆ ಬೇಜಾರಾಗಲ್ವಾ? ಹಬ್ಬದ ದಿವಸನೇ ಕಳ್ಸೋದಕ್ಕೆ ಮನ್ಸು ಬರ್ತಾ ಇಲ್ಲಮ್ಮ. ನಾನು ಅಳಿಯಂದ್ರ ಹತ್ರ ಮಾತಾಡ್ತೀನಿ, ನೀನು ಇಲ್ಲೇ ಇರು. ಅಮ್ಮ, ಅವ್ರಿಗೆ ನನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಮ್ಮ. ಅವ್ರು ನನ್ನ ತುಂಬ ಹಚ್ಕೊಂಡಿದ್ದಾರೆ, ನನ್ನ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ನಾನು ಹೋಗಲೇಬೇಕು ಅಮ್ಮ. ನಿಮ್ಮ ಬಾಂಧವ್ಯ ನೋಡಿ ತುಂಬ ಖುಷಿ ಆಗ್ತಿದೆ ಮಗಳೇ. ಆದರೆ ಇನ್ನೊಂದೆರಡು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕಂದ. ನಾನು ಇರಬೇಕು ಅಂತಲೇ ಅಂದ್ಕೊಂಡು ಬಂದೆ ಅಮ್ಮ. ಆದರೆ ಪರಿಸ್ಥಿತಿ ಹೀಗಾಯ್ತಲ್ಲ, ಇವಾಗ ಹೋಗಲೇಬೇಕು. ಮುಂದಿನ ಸರಿ ಫ್ರೀ ಮಾಡ್ಕೊಂಡು ಬರ್ತೀನಿ. ಆಗ 4 ದಿವಸ ಅಲ್ಲ, 1 ವಾರ ಇದ್ದು ಹೋಗ್ತೀನಿ. ಆಗಲಿ. ಮದುವೆಗೆ ಮುಂಚೆ ಹೇಗೆ ಅಪ್ಪ ಅಮ್ಮನ ಬಿಟ್ಟಿರೋದಕ್ಕಾಗಲ್ವೋ ಹಾಗೆ ಮದುವೆ ಆದಮೇಲೆ ಗಂಡನ್ನು ಬಿಟ್ಟಿರೋಕ್ಕಾಗಲ್ಲ. ಈಗ ನಾವೇನಾದರೂ ಬಲವಂತ ಮಾಡಿದ್ರೆ ಬೇಜಾರು ಮಾಡ್ಕೋತೀಯ. ಇನ್ನೂ ಜಾಸ್ತಿ ಹೇಳಕ್ಕೆ ಹೋದರೆ ಆ ಕಡೆ ಗಂಡನ ಮಾತು ಕೇಳೋದಾ, ಈ ಕಡೆ ಅಪ್ಪ ಅಮ್ಮನ ಮಾತು ಕೇಳೋದಾ ಅಂತ ಗೊಂದಲ ಶುರುವಾಗತ್ತೆ. ಅದೆಲ್ಲ ಏನು ಬೇಡ. ನೀನೇನು ಬೇಜಾರು ಮಾಡ್ಕೋಬೇಡ, ಹೋಗ್ಬಿಡ್ಬಾ. ಅದೇ ಮತ್ತೆ, ನಂಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ನೀನೇ ಬೇಜಾರು ಮಾಡ್ಕೋತಿದ್ಯಾ? ನಿನಗೆ ದೇವರ ಮೇಲಿರೋ ಭಕ್ತಿಗೆ ಒಳ್ಳೆ ಗಂಡನ್ನೇ ಕೊಟ್ಟಿದ್ದಾನೆ. ಅವ್ರ ಜೊತೆ ನೀನು ತುಂಬ ಚೆನ್ನಾಗಿರ್ತೀಯ. ನಿನಗೆಲ್ಲ ಒಳ್ಳೇದಾಗತ್ತೆ ಕಂದ. ಹೋಗ್ಬಾ. ಬಾ. ಇದ್ರಲ್ಲ ಅದೇ ಸಂತೋಷ. ಮುಂದಿನ ಸಲ ಬಿಡುವು ಮಾಡ್ಕೊಂಡು ಬನ್ನಿ. ಖಂಡಿತ ಅತ್ತೆ. ಮಂಗಳ, ಜಾನು ಕೂತ್ಕೊಂಡು.
ಜಾನು, ಅಜ್ಜಿ ಹತ್ರ ಆಶೀರ್ವಾದ ತಗೊಮ್ಮ. ಹೋಗಿ ಬರ್ತೀನಿ. ಹೋಗಿ ಬರ್ತೀನಿ. ಅಮ್ಮ, ಹರೀಶ್ ಅಣ್ಣ ಮತ್ತು ಶ್ರೀಶನ ಅದಕ್ಕೆಗೂ ಹೇಳ್ಬಿಡು. ಸುಮ್ಮನೆ ಅವ್ನು ಬೇಜಾರು ಮಾಡ್ಕೋತಾನೆ. ಆಯ್ತಮ್ಮ. ಅಣ್ಣ ಬಾವ, ಹೋಗಿ ಬರ್ತೀವಿ. ಸರಿಮ್ಮ ಹೋಗು. ಬಾಯ್ ಕಣೋ. ಬಾಯ್ ಚಿಕ್ಕಿ. ಬರ್ತೀನಿ ಕಣಕ್ಕ. ಭಾವನಾ ಅಕ್ಕ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳಮ್ಮ. ರೀ, ಹಾಂ, ಒಂದು 5 ನಿಮಿಷ ಅಕ್ಕನ ಜೊತೆ ಮಾತಾಡ್ಕೊಂಡು ಬರಲಾ? ಅದನ್ನು ಕೇಳಬೇಕಾ? ಹೋಗಿ ಬನ್ನಿ. ಹಾಯ್ ಚಿಕ್ಕಿ. ಹಾಯ್ ಬಂಗಾರಿ. ಹಾಯ್. ಯಾಕೆ ಅಕ್ಕ ಹೀಗೆ ಕೂತಿದ್ಯಾ? ಆ ಹುಡುಗ ಮತ್ತೇನಾದ್ರು ತೊಂದರೆ ಕೊಟ್ನಾ? ಅವನೇ ಕೈಕಾಲು ಮುರ್ಕೊಂಡಿದ್ದಾನೆ. ಅವನೇನು ಮಾಡ್ತಾನೆ ಹೇಳು? ಆದರೂ ಅಂಥವ್ರಿಂದ ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು. ಅವನೇನಾದ್ರೂ ಮತ್ತೆ ತೊಂದರೆ ಕೊಟ್ರೆ ಹೇಳು. ನಾನಲ್ಲ, ನಮ್ಮ ಯಜಮಾನ್ರೆ ಬುದ್ಧಿ ಕಲಿಸ್ತಾರೆ ಅವನಿಗೆ. ಈಗ ನಾನು ಮಾಡ್ಕೊಂಡಿರೋದೇ ಸಾಕಾಗಿಲ್ವಾ? ಪಾಪ, ಸಂಬಂಧ ಇಲ್ಲದೆ ಇರೋ ನಿಮ್ಮ ಯಜಮಾನ್ರಿಗೆ ಯಾಕೆ ತೊಂದರೆ? ಯಾಕೆ ಅಕ್ಕ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಹೇಳು. ಬಿಡು. 4 ದಿನ ಎತ್ತೀನಿ ಅಂತ ಹೇಳಿದವಳು ಈಗ 2 ದಿವಸಕ್ಕೆ ಹೊರಡ್ತಿದ್ಯಲ್ಲ, ಇದು ಸರಿನಾ? ನೀನು ಇಲ್ಲೇ ಇರ್ತೀಯ ಅಂತ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಹೌದು ಚಿಕ್ಕಿ, ನೀನು ಇರ್ತೀಯ ಅಂತ ನಾನು ತುಂಬಾ ಖುಷಿಯಾಗಿದ್ದೆ. ಅಯ್ಯೋ, ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ಆದರೆ ನಿಮ್ಮ ಚಿಕ್ಕಪ್ಪಂಗೆ ಕೆಲಸ ಬಂತು, ಹೋಗಲೇಬೇಕು ಚಿನ್ನ. ಮತ್ತು ಅವ್ರನ್ನ ಹೋಗಕ್ಕೆ ಹೇಳು, ನೀನು ಇಲ್ಲೇ ಇರು. ಇಲ್ಲ ಅಕ್ಕ, ಅವ್ರಿಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ಹೋಗಲೇಬೇಕು. ನೋಡು, ಎಷ್ಟು ಬೇಗ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ. ಇದೇನಾ ನೀನು ತೋರಿಸೋ ಪ್ರೀತಿ? ಅದೇ ಮತ್ತೆ, ನಾನು ಅಲ್ಲಿದ್ದರೂ ನನ್ನ ದೇಹ ಮಾತ್ರ ಅಲ್ಲಿರುತ್ತೆ, ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಗೊತ್ತಾ. ಯಾವಾಗಲೂ ನಿಮ್ಗಳ ಯೋಚನೆಯಲ್ಲೇ ಇರ್ತೀನಿ ನಾನು. ನನ್ನ ಜೀವನದಲ್ಲಿ ಹೆಚ್ಚಿನ ಸಮಯ ಇದೇ ಮನೇಲಿ ಕಳೆದಿದ್ದೀನಿ ಅಕ್ಕ. ಅದರಲ್ಲೂ ಈ ರೂಮು. ಇಲ್ಲಿ ನಾನು ನೀನು ನಕ್ಕಿದ್ದೀವಿ, ಅತ್ತಿದ್ದೀವಿ, ಎಷ್ಟೋ ಭಾವನೆಗಳನ್ನ ಹಂಚ್ಕೊಂಡಿದ್ದೀವಿ. ಇಷ್ಟೆಲ್ಲ ನೆನಪುಗಳನ್ನ ಕೊಟ್ಟಿದ್ದೀವಿ ಮನೆನ ನನ್ನ ಕೈಲಿ ಮರೆಯೋಕ್ಕಾಗುತ್ತಾ ಹೇಳು? ಆದರೆ ನನ್ನ ಪರಿಸ್ಥಿತಿ ಇವಾಗ ಬೇರೆನೇ ಇದೆ ಅಕ್ಕ, ನೀನೇ ಅರ್ಥ ಮಾಡ್ಕೋಬೇಕು. ನನಗೆಲ್ಲ ಅರ್ಥ ಆಗುತ್ತೆ ಜಾನು. ಮದುವೆ ಆದಮೇಲೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋದ ಹೆಣ್ಣಿನ ಜೀವನ ಇಷ್ಟೇ ಅಲ್ವಾ? ಗಂಡನ ಮಾತನ್ನು ಕೇಳಬೇಕು. ಹಾಗೆಲ್ಲ ಏನಿಲ್ಲ ಅಕ್ಕ, ಅವರು ದೇವ್ರಂತವ್ರು, ಯಾವತ್ತೂ ನನ್ನ ಆಸೆಗಳಿಗೆ ಅಡ್ಡ ಬರಲ್ಲ. ನಾನು ಏನಾದರೂ ಕೇಳೋಕೆ ಮೊದಲೇ ಅವ್ರು ತಂದ್ಕೊಡ್ತಾರೆ. ಅವರೇ ಹೇಳಿದ್ರು ನೀನು ಇದ್ಬಾ ಅಂತ. ಆದರೆ ನಂಗೆ ಗೊತ್ತು ಅವ್ರಿಗೆ ನಾನು ಇಲ್ಲದೆ ಅಲ್ಲಿ ಕಷ್ಟ ಆಗುತ್ತೆ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ ಅಕ್ಕ. ಬೇಜಾರಿಲ್ಲದೆ ಇರುತ್ತಾ? ನೀನಿಲ್ಲದೆ ಈ ರೂಮೆಲ್ಲ ಬಿಕ್ಕು ಅನಿಸುತ್ತೆ. ಆದರೆ ಖುಷಿ ಜೊತೆಗಿದ್ದಾಳಲ್ಲ, ಸ್ವಲ್ಪ ಸಮಾಧಾನ ಇದೆ. ನಿನ್ನ ಜಾಗನ ಯಾರು ತುಂಬಕ್ಕಾಗಲ್ಲ ಜಾನು. ಅಯ್ಯೋ, ಅಳ್ತಿದ್ಯಾ? ಸಾರಿ. ಏನಿಲ್ಲ, ಸಾರಿ ನಾನು ಕೇಳಬೇಕು. ಮುಂದಿನ ಸರಿ ಫ್ರೀ ಮಾಡಿಕೊಂಡು ಬರೀ 4 ದಿವಸಕ್ಕಲ್ಲ 10 ದಿನಕ್ಕೆ ಬಂದಿದ್ದು ಹೋಗ್ತೀನಿ. ಅವ್ರಲ್ಲಿ ಕಾಯ್ತಾ ಇದ್ದಾರೆ, ಹೊರಡ್ತೀನಿ, ಸರಿನಾ? ಬಾಯ್ ಖುಷಿ ಪುಟ್ಟ. ಬಾಯ್ ಚಿಕ್ಕಿ. ಇರು, ನಾನು ಬರ್ತೀನಿ. ಇರಿಸ್ಕೊಡಕ್ಕಂತೂ ಆಗಲಿಲ್ಲ, ಕಳಿಸ್ಕೊಡೋದಕ್ಕಾದರೂ ಬರ್ತೀನಿ. ಖುಷಿ, ನೀನು ಇಲ್ಲೇ ಇರು, ನಾನು ಬೇಗ ಬಂದ್ಬಿಡ್ತೀನಿ. ಬಾಯ್ ನಮ್ಮ. ಬಾಯ್. ಬಾಯ್ ಚಿಕ್ಕಿ. ಅಳಿಯಂದ್ರೆ ಹುಷಾರಾಗಿ ಹೋಗಿ ಬನ್ನಿ.
ಮನೇಲಿ ಏನಾದ್ರೂ ವಿಶೇಷ ಇದ್ರನೇ ಬರ್ಬೇಕು ಅಂತೇನಿಲ್ಲ. ಬಿಡು ಸಿಕ್ಕಾಗ್ಲೆಲ್ಲ ಬರ್ತಾ ಇರಿ. ಜಾನುನು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರೆ ನಮಗೂ ಖುಷಿ ಆಗತ್ತೆ. ಖಂಡಿತ ಬರ್ತೀವಿ ಅತ್ತೆ. ಈಗ ನನಗೆ ಅಂತಿರೋರು ನೀವುಗಳೇ ಅಲ್ವಾ, ಬರದೇ ಇರೋಕ್ಕಾಗತ್ತಾ? ಈಗ ಅರ್ಜೆಂಟಾಗಿ ಹೊರಟಿರೋದಕ್ಕೆ ಕ್ಷಮೆ ಇರಲಿ. ಅಯ್ಯಯ್ಯೋ ಪರವಾಗಿಲ್ಲ ಅಳಿಯಂದ್ರೆ, ನಮಗೂ ಅರ್ಥ ಆಗತ್ತೆ. ಜಾನು ಹುಷಾರಾಗಿ ಹೋಗ್ಬಾ. ಸರಿ ಅಕ್ಕ. ಭಾವನಾ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಇರುವಾಗ ಅವಳು ಹುಷಾರಾಗೇ ಇರ್ತಾಳೆ. ಭಾವನಾ, ಜಾನು, ಮುಂದಿನ ಸಲ ಬರೋವಾಗ ಪೂರ್ತಿ ಬಿಡುವು ಮಾಡ್ಕೊಂಡೇ ಬಾ. ಹೀಗೆ ಬಂದು ಹೀಗೆಲ್ಲ ಅರ್ಧಕ್ಕೆ ಹೋದರೆ ನಂಗೆ ತುಂಬ ಕೋಪ ಬರುತ್ತೆ ಆಮೇಲೆ. ಅದಕ್ಕೆ ಮುಂದಿನ ಸತಿ ಹೀಗಾಗಲ್ಲ. ಫ್ರೀ ಮಾಡಿಕೊಂಡು ನೀವೇ ಹೋಗು ಅನ್ನೋವರೆಗೂ ಇಲ್ಲೇ ಇರ್ತೀನಿ. ನಾನು ಯಾಕೆ ಹಾಗೆ ಹೇಳ್ತೀನಿ ಜಾನು? ಈ ಮನೆ ಮಗಳು ನೀನು. ನಿನ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಹೋಗು. ಹುಷಾರು. ಜಾನು ಬಾಮ್ಮ, ಬರ್ತೀನಿಮ್ಮ. ಹುಷಾರಾಗಿ ಹೋಗ್ಬಿಟ್ ಬಾ. ಅವ್ರು ಹೊರಟು. ಅಣ್ಣ, ವೆಂಕಿ, ಅಯ್ಯಯ್ಯ, ಇವನಿಗೇನಾಯ್ತು? ಇದ್ಯಾಕೆ ಈ ರೀತಿ ಓಡ್ತಿದ್ದಾನೆ? ಅದು ಜಾನುನ ಕಂಡ್ರೆ ಅವನಿಗೆ ತುಂಬಾ ಇಷ್ಟ ಅಲ್ವಾ? ಅವಳ ಮನೇಲಿ ಇರ್ತಾಳೆ ಅಂತ ಏನೋ ತಗೊಂಡ್ ಬಂದಿರ್ತಾನೆ, ಅದನ್ನ ಕೊಟ್ಟು ಬರಕ್ ಹೋಗ್ತಿದ್ದಾನೆ. ಬೆಂಕಿ ಅಣ್ಣ, ಇಲ್ಲಾಕ್ ಬಂದ ಇವನು? ಬಾ ಬಾರೋ. ಯಾಕೋ ವೆಂಕಿ ಅಣ್ಣ ಹೀಗೆ ಓಡ್ಕೊಂಡ್ ಬಂದೆ? ಏನಿದು? ಗಿಣ್ ತಂದಿದ್ಯಾ? ನೋಡಿ, ನಂಗೆ ಇಷ್ಟ ಅಂತ ಅಣ್ಣ ಗಿಣ್ ತಗೊಂಡ್ ಬಂದಿದ್ದಾನೆ. ಯಾವಾಗ್ಲೂ ಹೀಗೆ ಎಲ್ಲಿ ಕಾಣಿಸಿದ್ರು ತಗೊಂಡ್ ಬರ್ತಿದ್ದ. ಥ್ಯಾಂಕ್ಸ್ ಕಣೋ ಅಣ್ಣ. ಚೆನ್ನಾಗಿದೆ. ಮುಂದಿನ ಸಾರಿನೂ ತಗೊಂಡ್ ಬಾ ಆಯ್ತಾ? ಅಮ್ಮನ ಹತ್ರ ಗಿಣ್ ಮಾಡಿಸ್ಕೊಳ್ಳೋಣ. ಈಗ ಹೋಗ್ತೀನಿ, ಮತ್ತೆ ಬರ್ತೀನಿ. ಆಗ ತುಂಬಾ ದಿನ ಇರ್ತೀನಿ. ಕಾಲ್ ಮಾಡಿದ್ರೆ ನಿಮ್ಗೆ ಏನ್ ಕಾಣುತ್ತೆ? ವಿಡಿಯೋ ಕಾಲೇ ಮಾಡ್ತೀನಿ.
ಎಲ್ಲಪ್ಪ ಹೋದ ಇವನು? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಹೊರಗಡೆ ಹೋಗ್ಬೇಡ ಅಂದ್ರೆ ಹೇಳಿದ ಮಾತು ಎಲ್ಲಿ ಕೇಳ್ತಾನೆ? ವಿಶ್ವ, ವಿಶ್ವ, ಯಾಕೋ ಇಲ್ಲಿ ಬಿದ್ದಿದ್ಯಾ? ವಿಶ್ವ, ಇಲ್ಲಿ ಯಾಕೆ ಬಿದ್ದಿದ್ಯಾ? ವಿಶ್ವ, ಏಳ ಮೇಲೆ ಯಾಕೆ ಇಲ್ಲಿ ಬಿದ್ದಿದ್ಯಾ? ವಿಶ್ವ, ಏಳು ಮೇಲೆ. ವಿಶ್ವ, ಏಳು ಮೇಲೆ. ವಿಶ್ವ, ಜಾನು, ನೀನ್ ಈ ಪರಿಸ್ಥಿತಿ ನೋಡಿ ನೋಡಿ ನನಗೆ ಸಾಕಾಗೋಗಿದೆ. ಯಾಕೋ ಹಿಂಗ್ ಹೊಟ್ಟೆ ಒರೆಸ್ತೀಯಾ? ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡು. ಹೌದಪ್ಪ, ನಿನ್ನ ಹೆತ್ತು ಹೊತ್ತು ಸಾಕಿರೋದು ಹಾಗೆ ಬಿಟ್ಬಿಡಕ್ಕೆ. ನೀನ್ ಸರಿಯಾಗಿದ್ದಾಗ ನಾನೇನಾದ್ರೂ ನಿನ್ನನ್ನು ಕೇಳ್ತಿದ್ನೇನೋ? ಇದೆಲ್ಲ ನೀನೇ ತಾನೇ ಮಾಡ್ಕೊಂಡಿರೋದು. ನೀನ್ ನನಗ್ ಮಾತು ಕೊಟ್ಟಿದೆ, ಆದ್ರೂ ಅದನ್ನ ಮರ್ತು ಈಗ ನಡ್ಕೋತಾ ಇದೀಯಾ. ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗತ್ತೇನೋ? ತಾಯಿಗಿಂತ ದೇವ್ರಿಲ್ಲ ಅಂತಿದ್ದೆ, ಆದ್ರೆ ಈಗ ತಾಯಿ ಮಾತು ಮೀರೋಷ್ಟು ದೊಡ್ಡವನಾಗ್ಬಿಟ್ಟೇನೋ ನೀನು? ಯಾರೋ ಅವಳು ನಿನ್ನ ಈ ಪರಿಸ್ಥಿತಿಗೆ ತಂದು ನನ್ನ ಹೊಟ್ಟೆ ಉರಿಸ್ತಾ ಇರೋಳು? ಯಾರೋ? ಒಂದ್ ಮಾತು ಹೇಳ್ತೀನಿ ಕೇಳು, ನಿನ್ನ ಈ ಪರಿಸ್ಥಿತಿಗೆ ತಂದಿರೋಳು ಅವಳು ಮಾತ್ರ ನೆಮ್ಮದಿಯಾಗಿರಲ್ಲ ಕಣೋ. ನೀನ್ ಹೇಗ ಅವಳು ನೆನ್ಪಲ್ಲಿ ಕೊರಗ್ತಾ ಇದೆಯೋ ಅದೇ ರೀತಿ ಅವಳು ಕೊರಗ್ತಾಳಲ್ಲಿ. ಅವಳು ಚೆನ್ನಾಗಿರಲ್ಲ, ಅವಳು ಚೆನ್ನಾಗಿರಲ್ಲ. ಜಾನು ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಮ್ಮ. ಅವಳು ತುಂಬಾ ಒಳ್ಳೆಯವಳಮ್ಮ. ಅವಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಮ್ಮ. ಅವಳು ಚೆನ್ನಾಗಿರ್ಬೇಕು ಪ್ಲೀಸ್ ಮಾ. ಅಯ್ಯೋ ದೇವ್ರೆ,